students, good afternoon. Today I will discuss about the next title. I think last class I will discuss the Bio-Savart law or Laplace law. ಅದು 3 marks question ಬರ್ತದರಿ. State and explain Bio-Savart law or Laplace law. Already ನೀವು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ರಿ. ಅದ Laplace law ಮತ್ತು Bio-Savart law ತಗೊಂಡು ನೆಕ್ಸ್ಟ್ 5 marks question ವೆರಿ ಇಂಪಾರ್ಟೆಂಟ್ ರೀ. ಇದು ಇಂಪಾರ್ಟೆಂಟ್ ಡೆರಿವೇಶನ್ ರೀ. Very important derivation. Okay, the next title is magnetic field. Magnetic field at a point on the axis of circular coil. At a point on the axis of a circular coil carrying current by using Bio-Savart law. Bio-Savart law use ಮಾಡ್ಕೊಂಡು ಇದನ್ನ ಡಿರೈವ್ ಮಾಡ್ಕೋಬೇಕ್ರಿ. This is a very important derivation in 5 marks question. ಹೌದಾ? ಇದು 5 marks question ಅದರಿ. Very important. ಇದು 5 marks question very important. ಸ್ವಲ್ಪ ನೆನಪಿಟ್ಕೋಬೇಕ್ರಿ ನೀವು. Using Bio-Savart law. First necessary for diagram. Diagram ಇದರಲ್ಲಿ ಅವಶ್ಯಕತೆ ಇದೆ. ಕೆಲವೊಂದು 5 marks question रे ऑप्टिक्स ಆತು ಕರೆಂಟ್ ಎಲೆಕ್ಟ್ರಿಸಿಟಿ ಆತು ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ಅದರಲ್ಲಿ ಆತು ಅಥವಾ ಸೆಮಿ ಕಂಡಕ್ಟರ್ ದಲ್ಲಿ ಆತು ಕೆಲವೊಂದು ಡಯಾಗ್ರಾಮ್ ಅವಶ್ಯಕತೆ ಇರ್ತವ್ರಿ ಡೆರಿವೇಶನ್ ಕ ಅಂತ ಟೈಮ್ ನಲ್ಲಿ ನೀವು ಡಯಾಗ್ರಾಮ್ ಹಾಕಿ ಡೆರಿವೇಶನ್ ಮಾಡಬೇಕ್ರಿ ಅಂದ್ರೆ ಫುಲ್ ಮಾರ್ಕ್ಸ್ ಸಿಗ್ತೈತಿ ನೀವು ವಿದೌಟ್ ಡಯಾಗ್ರಾಮ್ ಇರ್ಲಾರ ನೀವು ಡಿರೈವ್ ಮಾಡಿದ್ರಿ ಅಂದ್ರೆ ನೋ ಮಾರ್ಕ್ಸ್ 0 ಮಾರ್ಕ್ಸ್ ಡೆರಿವೇಶನ್ ಕರೆಕ್ಟ್ ಆದ್ರೂ 0 ಮಾರ್ಕ್ಸ್ ಅಂದ್ರೆ ಡಯಾಗ್ರಾಮ್ ಬೇಕು ಹಾಗಾದ್ರೆ ಈ ಒಂದು ಕಾನ್ಸೆಪ್ಟ್ ದಲ್ಲಿ ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ಸರ್ಕ್ಯುಲರ್ ಕಾಯಿಲ್. ಇದು ಒಂದು ಸರ್ಕ್ಯುಲರ್ ಕಾಯಿಲ್. ಎರಡು ಕಡೆ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಡಯಾಮೆಟ್ರಿಕಲಿ ಅಪೋಸಿಟ್ ಲೆಂತ್ ಎಲಿಮೆಂಟ್ ಇದಕ್ಕ ಎ ಬಿ ಅಂತ ಕೊಡ್ತೀನ್ರಿ, ಇದಕ್ಕ ಎ ಡ್ಯಾಶ್ ಬಿ ಡ್ಯಾಶ್ ಎರಡು ಲೆಂತ್ ಎಲಿಮೆಂಟ್ ಅದಾವ್ರಿ. ಎರಡು ಡಯಾಮೆಟ್ರಿಕಲಿ ಅಪೋಸಿಟ್ ಅದಾವ ಎರಡು. ಆಫ್ ಲೆಂತ್ ಡಿ ಎಲ್ ಹೌದಾ? ಕ್ಯಾರಿಂಗ್ ಕರೆಂಟ್ I ಇದಕ್ಕೆ ಒಂದು ಸೆಂಟರ್ ಪಾಯಿಂಟ್ ಅದ. ದಟ್ ಪಾಯಿಂಟ್ ಈಸ್ ಕಾಲ್ಡ್ O. ಎಸ್ ಲೆಟ್ P be a point. ಇಲ್ಲೊಂದು ಪಾಯಿಂಟ್ ತಗೊಂತೀನ್ರಿ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟ್ ಅದ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪಾಯಿಂಟ್ ಏನಾಗ್ತದ ರಿಸಾಲ್ವಿಂಗ್ ಇಂಟು 2 ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್. ಇದು y, ಇದು y ಡ್ಯಾಶ್, ಇದು x, ಇದು x ಡ್ಯಾಶ್. Yes, then line joining, that point is called B ಅಂತ ಹೇಳ್ತೀನ್ರಿ. ಲೈನ್ ಜಾಯಿನಿಂಗ್ OP ಇದಕ್ಕೆ O ಅಂತ ಕೊಟ್ಟಿನಿಲ್ಲ. ಲೈನ್ ಜಾಯಿನಿಂಗ್ OP ಲೈನ್ ಜಾಯಿನಿಂಗ್ ಮಾಡ್ಕೊರಿ, makes an distance x. Then line joining AB and point P, A dash B dash and point P, A dash B dash and point P and AB and point P. ಈ ಡಿಸ್ಟೆನ್ಸ್ ಏನಾಗುತ್ತೆ ಅಂದ್ರೆ A ಹೌದಾ? ಇನ್ನು ಇದು ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಕಾಯಿಲ್ R ಏನಿದು ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಕಾಯಿಲ್. ಮುಂದ ರಿಸಲ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಅಂದ್ರೆ ಇನ್ ಬಿಟ್ವೀನ್ x ಅಂಡ್ y ಇರ್ತದ್ರಿ. ಇದು ರಿಸಲ್ಟೆಂಟ್, ಇದಕ್ಕೆ m ಅಂತ ಕೊಡ್ತೀನಿ. ಬಟ್ PM perpendicular to PAB and PN perpendicular to P dash B dash ಹೌದಾ? ಇದು ಇದಕ್ಕ ಲಂಬವಾಗಿರುತ್ತದರಿ. PM ಈ ಏಕ ಲಂಬವಾಗಿರುತ್ತದರಿ. then makes an angle alpha ತಿಳಿತಾ? ಬಟ್ ಇವೆರಡು ಏನಿರ್ತಾವ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿರ್ತಾವ. ಇವೆರಡು ಪರ್ಪೆಂಡಿಕ್ಯುಲರ್ ಆಗಿರ್ತಾವ ಹೌದಾ? ಎಸ್
ಹಾಗಾದ್ರೆ ಇದಕ್ಕೆ ಏನಾಗುತ್ತೆ db sin alpha along x dash axis x dash axis and db cos alpha and db cos alpha along y and y dash axis. ನೀವು ಹೇಳ್ಬೋದು ಸರ್ x axis ದಲ್ಲಿ cos of an angle theta ಇರ್ತೈತಿ ಮ್ಯಾಥಮೆಟಿಕ್ಸ್ ದಲ್ಲಿ, y axis ದಲ್ಲಿ sin of an angle theta ಇರ್ತೈತಿ. ಮತ್ತೆ ಈ ಕಾಂಪೋನೆಂಟ್ ಚೇಂಜ್ ಮಾಡಿದ್ರಲ್ರಿ, sin alpha along x dash ತಗೊಂಡ್ರಿ, cos alpha along y dash ತಗೊಂಡ್ರಿ. ಯಾಕಂದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ರಿವಾಲ್ವಿಂಗ್ ಅರೌಂಡ್ ಇನ್ ಸರ್ಕ್ಯುಲರ್ ಪಾತ್ ಅಕಾರ್ಡಿಂಗ್ ಟು ಯುವರ್ PUC ಫಸ್ಟ್ ಇಯರ್ ಆಂಗಲ್ ಆಫ್ ಬ್ಯಾಂಕಿಂಗ್ ದಲ್ಲಿ ಕರ್ವ್ ರೋಡ್ ದಲ್ಲಿ ಏನಾಗ್ತದೆ ಅಂದ್ರೆ ತನ್ನ ಕಾಂಪೋನೆಂಟ್ ಅನ್ನು ಚೇಂಜ್ ಮಾಡ್ಕೊಂತದ್ರಿ. x is replaced by y is replaced by x. ತನ್ನ ಕಾಂಪೋನೆಂಟ್ ಅನ್ನು ಚೇಂಜ್ ಮಾಡ್ಕೊಂತ ಹೋಗ್ತದ್ರಿ ಈ ಟೈಪ್. ಹೌದಾ? ಅದಕ್ಕೆ ಇಲ್ಲಿ ಕಾಂಪೋನೆಂಟ್ ಅನ್ನು ಸರ್ಕ್ಯುಲರ್ ಮೋಷನ್ ದಾಗ ಇರೋದ್ರಿಂದ ಕಾಂಪೋನೆಂಟ್ ಅನ್ನು ಏನ್ ಮಾಡ್ಕೊಂಡ್ವಿ ನಾವು ಚೇಂಜ್ ಮಾಡ್ಕೊಂಡ್ವಿ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ಹೌದು ತಿಳಿತಾ? ಎಸ್. ಮೊದಲನೇ ಪಾಯಿಂಟ್ ಎಕ್ಸ್ಪ್ಲನೇಷನ್ ಕೊಡ್ಬೇಕ್ರಿ. ಫಸ್ಟ್ ಪಾಯಿಂಟ್ ಯಾಕಂದ್ರೆ ಎಲ್ಲ ಬರೆಯಕ್ಕಾಗಲ್ಲ, ನಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡ್ರಿ. ಲೆಟ್ ಅಸ್ ಕನ್ಸಿಡರ್ ಲೆಟ್ I be the ಇದು current circular coil current and R be the radius of the circular coil radius. ಹಾಗಾದ್ರೆ AB and A dash B dash ಏನ್ರಿ ಇವು length element diametrically opposite length element of length ಎಷ್ಟದ ಅಂದ್ರೆ DL length element of length DL. ತಿಳಿತಾ? ಎಸ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಬರ್ತೀವ್ರಿ ನಾವು. ಹೌದಾ? ಲೆಟ್ P be ಅಥವಾ x a ಅಂತ ತಗೊಂಡ್ಬಿಡೋಣ ಅಂತ. ವಾಟ್ ಇಸ್ ದ x? ವೇರ್ x is the distance between ಎಲ್ಲಿಂದ ಇಲ್ಲಿಗೆ ಅದರಿ ಡಿಸ್ಟೆನ್ಸ್ ಬಿಟ್ವೀನ್ P and O. ಎಸ್. ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಸಾಕಷ್ಟು ಅದರಿ, ಬಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ತಗೊಳ್ಳೋಣ ಅಂತ ಈಗ ಇಷ್ಟ ಎಕ್ಸ್ಪ್ಲನೇಷನ್ ಸಾಕು. ಎಸ್. ನೆಕ್ಸ್ಟ್ ಪಾಯಿಂಟ್ ಗೆ ಬರ್ತೀವಿ. ದಟ್ ಇಸ್ ವಾಟ್ ಫಸ್ಟ್ ಪಾಯಿಂಟ್ ಇಸ್ ಕ್ಲಿಯರ್. ಇಟ್ ಇಸ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಡಯಾಗ್ರಾಮ್ ಸಿಂಪಲ್ ಅದರಿ. ಹೌದಾ? ಇನ್ನು ನೀವು ಹೇಳ್ಕೋಬಹುದು A is the distance between P and length element and P and another length element. ಹೌದಾ? then ಇದು next P the resultant magnetic field dB is resolved into two component x dash y dash dB sin alpha along x dash dB cos alpha and dB cos alpha along y dash as shown in above figure. ಒಂದು ಡಯಾಗ್ರಾಮ್ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಅಂತ ಅರ್ಥ ಮಾಡ್ಕೊಂಡಿವಿ. ಇದು ಪರ್ಪೆಂಡಿಕ್ಯುಲರ್ ಇರ್ತದೆ ನಮಗೆ. ತಿಳಿತಾ? ಎಸ್. then second point is according to Biot-Savart law ಏನ್ ಹೇಳ್ತದ? Biot-Savart law ಯೂಸ್ ಮಾಡಕತ್ತೀವಿ ಅಥವಾ ಲ್ಯಾಪ್ಲೇಸ್ ಲಾ ಅಂತ ಹೇಳ್ಬೋದು ನಾವು. ಅಕಾರ್ಡಿಂಗ್ ಟು Biot-Savart law ಏನ್ ಹೇಳ್ತದ? ಅದು dB is equal to mu naught divided by 4 pi ideal sin theta divided by r square. ಬಟ್ r square ಇದ್ದಲ್ಲಿ ನಾವು ಏನ್ ಮಾಡಬೇಕು? a square ತಗೋಬೇಕು. ಯಾಕ? ಡಿಸ್ಟೆನ್ಸ್ ಲೆಂತ್ ಎಲಿಮೆಂಟ್ ಕ p ಕ a ಅದ, ಅಲ್ಲಿ r ಯೂಸ್ ಮಾಡಿದ್ವಿ, ಇಲ್ಲಿ r ರೇಡಿಯಸ್ ಆಗೈತಿ. ಹೌದಾ? ಲೆಂತ್ ಎಲಿಮೆಂಟ್ ಕ ಮ್ಯಾಗ್ನೆಟಿಕ್ ಫೀಲ್ಡ್ ನಡುವೆ ಇರುವಂತ ಡಿಸ್ಟೆನ್ಸ್ a ಅದ. ಹಾಗಾದ್ರೆ ಯು ಕ್ಯಾನ್ ಯೂಸ್ಡ್ a square in this concept. ಹೌದಾ? mu naught divided by 4 pi ideal sin theta divided by a square. if theta is equal to 90, then sin 90 is equal to 1, then dB is equal to mu naught divided by 4 pi ideal divided by a square. ಇದು ಎದ್ರ ಜೊತೆಗೆ ಅದರಿ? ಅಲಾಂಗ್ PM. ಹೌದಾ? ಇದು ಅಲಾಂಗ್ PM ಅಂತ ತಗೊಳ್ಳೋಣ. ಸಿಮಿಲರ್ಲಿ
ಪಿ ಎನ್ ಕಡೆದು ಒಂದು ಸಿಕ್ಬಿಡ್ತೈತಿ, ಅದನ್ನು ಬರ್ಕೊಂಡ್ಬಿಡಿ ಆಸ್ ಇಟ್ ಈಸ್. ಹಾಗಾದ್ರೆ ಡಿ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4 I dl ಡಿವೈಡೆಡ್ ಬೈ a ಸ್ಕ್ವೇರ್. ಇದು ಯಾವ ಕಡೆ ಅದ ಹೇಳ್ರಿ? ಅಲಾಂಗ್ ಪಿ ಎನ್, ಅಲಾಂಗ್ ಪಿ ಎನ್. ಹೌದಾ? ಒಂದು ಅಲಾಂಗ್ ಪಿ ಎಂ ಆಯ್ತು, ಇನ್ನೊಂದು ಅಲಾಂಗ್ ಪಿ ಎನ್ ಆಯ್ತು. ವೆರಿ ಸಿಂಪಲ್ ಕನ್ಸೆಪ್ಟ್. ನಿಮ್ಗೆ ಸೇಮ್ ಆಸ್ ಇಟ್ ಈಸ್ ಬರ್ಕೊಂಡ್ರಿ. ಸೆಕೆಂಡ್ ಪಾಯಿಂಟ್ ಮುಗೀತು. ಫಸ್ಟ್ ಪಾಯಿಂಟ್ ಇಲ್ಲದ, ಸೆಕೆಂಡ್ ಪಾಯಿಂಟ್ ಇಲ್ಲದ, ಸೆಕೆಂಡ್ ಪಾಯಿಂಟ್ ಬಯೋಸೈಬೆಡ್ ಲಾ ಯೂಸ್ ಮಾಡ್ಕೊಂಡ್ರಿ. ಫಸ್ಟ್ ಪಾಯಿಂಟ್ ಡಯಾಗ್ರಾಮ್ ದಲ್ಲಿ ಇರ್ತಕ್ಕಂತ ಎಕ್ಸ್ಪ್ಲನೇಷನ್ ಕೊಟ್ರಿ ಇನ್ಕ್ಲೂಡಿಂಗ್ ಡಯಾಗ್ರಾಮ್. ಇದಕ್ಕೊಂದು ಮಾರ್ಕ್ಸ್ ಸಿಕ್ತು, ಇದಕ್ಕೊಂದು ಮಾರ್ಕ್ಸ್ ಸಿಕ್ತು. ಈಗ 5 ಮಾರ್ಕ್ಸ್ ಗೆ 2 ಮಾರ್ಕ್ಸ್ ಬಂದಿವಿ. ಹೌದಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಈಸ್, ನೆಕ್ಸ್ಟ್ ಪಾಯಿಂಟ್ ಗೆ ಬರ್ತೀವಿ ನಾವು. ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್, ಈ ಡಯಾಗ್ರಾಮ್ ಅನ್ನು ಯೂಸ್ ಮಾಡ್ಕೋಬೇಕು ನಾವು. ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್, ಈ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತೀವಿ. ಫ್ರಮ್ ಅಬೋವ್ ಡಯಾಗ್ರಾಮ್ or from diagram right angle triangle, from right angle triangle ಇದನ್ನ ಯೂಸ್ ಮಾಡ್ತೀನಿ. ಯಾವುದು? POAB. POAB, AB ಕೂಡಿ ಎರಡು ಕೂಡಿ ಒಂದ ಪಾಯಿಂಟ್ ರೀ ಅದು. ಅದಕ್ಕೆ ಬ್ರಾಕೆಟ್ ಹಾಕಿದ್ನಿ. ಅದಕ್ಕೆ POAB, ಈ ರೈಟ್ ಆಂಗಲ್ ಟ್ರಯಾಂಗಲ್ ಯೂಸ್ ಮಾಡ್ಕೊಂತೀನಿ ನಾನು. ಹೌದಾ? ಹಾಗಾದ್ರೆ ಸೈಡ್ಸ್ ಯೂಸ್ ಮಾಡ್ಕೋಬಹುದಲ್ಲ ನಾವು. ಏನ್ ಹೇಳ್ತೀವಿ? a ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್. ತಿಳಿತಾ? a ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಂ. ಯಾಕಂದ್ರೆ ಪೈಥಾಗೋರಸ್ ಥಿಯರಂ ಯಾವಾಗ ಅಪ್ಲೈ ಮಾಡ್ತೀವಿ ಹೇಳ್ರಿ? ಇದ್ದಂತ ಆಂಗಲ್ ದಲ್ಲಿ ಯಾವ್ದಾದ್ರು ಒಂದು ಆಂಗಲ್, 3 ಆಂಗಲ್ ದಲ್ಲಿ ಟ್ರಯಾಂಗಲ್ ಅದ, 3 ಆಂಗಲ್ ದಲ್ಲಿ ಯಾವ್ದಾದ್ರು ಒಂದು ಆಂಗಲ್ 90 ಡಿಗ್ರಿ ಇರಬೇಕು, 90 ಡಿಗ್ರಿ ಇರಬೇಕು ಅಂದ್ರೆ ನಾವು ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡ್ತೀವಿ. ಇನ್ ದಿಸ್ ಟ್ರಯಾಂಗಲ್ POAB, ಈ O ದಲ್ಲಿ ಇರುವಂತ ಆಂಗಲ್ 90 ಡಿಗ್ರಿ ಅದ. ಹಾಗಾದ್ರೆ ಪೈಥಾಗೋರಸ್ ಥಿಯರಂ ಅಪ್ಲೈ ಮಾಡಕ್ ಸಾಧ್ಯ ಅದ, ಬರ್ತದೆ. ಹಾಗಾದ್ರೆ ಪೈಥಾಗೋರಸ್ ಥಿಯರಂ ಪ್ರಕಾರ a ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್. ಹೌದಾ? a ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್. ನೀವು ಯಾವ್ದಾರ ಬುಕ್ ರೆಫರ್ ಮಾಡಿರ್ತೀರಿ, ಅಲ್ಲಿ ಎಕ್ಸ್ಚೇಂಜ್ ಮಾಡಿರ್ತಾರೆ, ಇಂದ ಮುಂದೆ ಮಾಡಿರ್ತಾರ. ನೀವು ಪಟ್ಟ ತಪ್ಪ ಅಂತ ಒಪ್ಕೋಬಾರ್ದು. ಆಸ್ ಯುವರ್ ಕನ್ವೀನಿಯಂಟ್, ನಿಮ್ಗೆ ಹೆಂಗ್ ಆಗ್ತದೆ ಅದನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೋಬಹುದು, ತಪ್ಪೇನಲ್ಲ ಏನ್ರಿ? ಎಸ್. ಹಾಗಾದ್ರೆ a ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್. ತಿಳಿತಾ? ಹೌದಾ? ಎಸ್. ಆರ್ a ಇಸ್ ಈಕ್ವಲ್ ಟು ಏನಾಗ್ತತಿ? ಬೇಡ, ಇದನ್ನಷ್ಟ ತಗೊಂಡು ಆಮೇಲೆ ವಿಚಾರ ಮಾಡ್ಕೊಂಡು ಅಂತ. ಎಸ್. ಅಂಡ್ ಆಂಗಲ್ ಯೂಸ್ ಮಾಡ್ಕೊಂಡ್ರಿ. ಇಲ್ಲದಲ್ಲಿ sin ಅಲ್ಫಾ. ಹೌದಾ? sin ಅಲ್ಫಾ ಇಸ್ ಈಕ್ವಲ್ ಟು ಸೋ ಕಾಟ ಅಂತ ಹೇಳ್ತಿರಲ್ಲ, ಅಪೋಸಿಟ್ ಸೈಡ್. ಸೊ sin, ಸೊ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಏನದ? r ಅದ. ಹೈಪೋಟೆನಸ್ ಏನದ? ಹೈಪೋಟೆನಸ್ ಏನದ ರೀ? a ಅದ. ಅಂದ್ರೆ r ಬೈ a ಆಯ್ತು. ತಿಳಿತಾ? sin ಅಲ್ಫಾ ಇಸ್ ಈಕ್ವಲ್ ಟು r ಡಿವೈಡೆಡ್ ಬೈ a ಬೈ ಯೂಸಿಂಗ್ sides. ನೀವು ಆಲ್ರೆಡಿ ಬೇಸಿಕ್ ಕಾನ್ಸೆಪ್ಟ್ ಕಂಡುಹಿಡಿದಿರ್ತೀರಿ. by using again this triangle POAB, then sin alpha is equal to opposite divided by hypotenuse. Opposite side is r, hypotenuse side is a. ಅಂದ್ರೆ r by a ಆಯ್ತು, r by a ಆಯ್ತು. ತಿಳಿತಾ? this is the third point of this concept. ಇನ್ನ 4ನೇ ಪಾಯಿಂಟ್ ಗೆ ಬರ್ತೀನಿ ನಾನು. 4th ಪಾಯಿಂಟ್ ಗೆ ಬರ್ತೀನಿ. ಕ್ಲಿಯರ್ ಅಲ್ರಿ? ಈ ಕಡೆ ಕಾಣ್ತದಲ್ರಿ? ಎಸ್. 4th ಪಾಯಿಂಟ್ ಗೆ ಬರ್ತೀನಿ ನಾ ಈಗ. 4th ಪಾಯಿಂಟ್ ಏನು ಹೇಳ್ತದ ಅಂದ್ರೆ, the resultant magnetic field dB, the magnetic field dB is resolving into ಅಥವಾ ಡೈರೆಕ್ಟ್ ಏನು ಮಾಡ್ತೀನಿ ನಾನು, dB ತೋನೋಣ. dB is resolving into two component. ಒಂದೇದು ಯಾವ್ದ್ರಿ? dB cos alpha and dB cos alpha and dB cos alpha along y and y dash. ಈ ಎರಡು ಅಪೋಸಿಟ್ ಇರೋದ್ರಿಂದ ಏನಾಗ್ತದ್ರಿ?
ಕ್ಯಾನ್ಸಲ್ ಹೌದಲ್ಲ ಕ್ಯಾನ್ಸಲ್ ಟು 1 ಅನ್ನೋದು ಕ್ಯಾನ್ಸಲ್ ಆಗ್ತದಿಲ್ಲ ಇದು ಎರಡು ಡೈರೆಕ್ಟ್ ಹೇಳ್ಬಿಡ್ತೀನಿ ನಾವು ಬರೀದ್ ಬೇಡ y dash these two are opposite then cancel to one another or cancel to each other and db sin alpha and db sin alpha along x and x dash axis ಮತ್ತೆ ಎರಡು ಒಂದ ಕಡೆ ಇರೋದ್ರಿಂದ ಇದನ್ನ ಏನು ಮಾಡಬೇಕು added up ಅಥವಾ add ಇದು ಏನು ಮಾಡಬೇಕು ನಾವು ಎರಡು add ಮಾಡಬೇಕು ಎಸ್ ಯು ಕ್ಯಾನ್ಸಲ್ ಆಗ್ತಾವ್ರಿ ಯು ಎರಡು ಕ್ಯಾನ್ಸಲ್ ಆಗ್ತಾವ ಹೌದಾ ಯು ಎರಡು ಏನಾಗ್ತಾವ ಅಂದ್ರೆ ಸಮ್ ಆಗ್ತಾವ ಕೂಡ್ತಾವ ಹೌದಾ added up ಅವ ಎರಡು add ಮಾಡಬೇಕು then resultant magnetic field B is equal to dB sin alpha plus dB sin alpha ಎರಡು ಕೂಡಿಸಬೇಕು ನಾವು added ಮಾಡಕತ್ತೀವಿ ಈಗ dB sin alpha plus dB sin alpha ಎಸ್ ಎರಡು ಕೂಡಿದಾಗ ಏನಾಯ್ತು 2dB sin alpha 2dB sin alpha ಹೌದಾ ಇವಾಗ ಡೆಡ್ ಕಾಲ್ ಇಕ್ವೇಶನ್ ನಂಬರ್ ಅದು ಬೇಡ ಏನು ಬೇಡ ಡೈರೆಕ್ಟ್ ಅದು ಬಾಕ್ಸ್ ಹಾಕೊಂಡ್ರಿ ವೆರಿ ಇಂಪಾರ್ಟೆಂಟ್ ಇಕ್ವೇಶನ್ B equal to 2dB sin alpha ಹೌದಾ ಇವಾಗ ಈ dB ವ್ಯಾಲ್ಯೂ ಒಂದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾದಾಗ ಇಲ್ಲಿ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು dB ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಇಲ್ಲಿ ಬಾಕ್ಸ್ ಹಾಕಿ ನೋಡ್ರಿ ಇದನ್ನ ಯಾವದರ ಒಂದು you can either maybe this one or maybe this one as your convenient ಯಾವ್ದೆಲ್ಲ ಸೇಮ್ ಅದ ಎರಡು ಒಂದೇ ಅದ ನೋ ಪ್ರಾಬ್ಲಮ್ ಹೌದಾ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನ್ರಿ ಎಲ್ಲಿ dB ದು ಪ್ಲೇಸ್ ನಾಗ ಹೌದಾ ಎಸ್ ಹಾಗಾದ್ರೆ B is equal to 2 into the bracket dB ದಲ್ಲಿ ಏನು ಮಾಡಬೇಕಂತ ನಾವು mu naught divided by 4 pi I dl divided by a square into sin alpha ಹೌದಾ ಎಸ್ ಇಲ್ಲಿ dB ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಅಷ್ಟೇ ಮತ್ತೇನಿಲ್ಲ ಹೌದಾ ಬಟ್ ನಾವು ಯೂಶುವಲಿ ಸಮ್ ಆಫ್ ಇನ್ನು ಲೆಂತ್ ಎಲಿಮೆಂಟ್ ಇರ್ತಾವ ಇನ್ನು ಸಾಕಷ್ಟು ಲೆಂತ್ ಎಲಿಮೆಂಟ್ ಇರ್ತಾವ ಸೊ ಆಟೋಮೆಟಿಕಲಿ ಯು ಕ್ಯಾನ್ ಯೂಸ್ ಸಮೇಷನ್ ಅಲ್ಜಿಬ್ರೈಕ್ ಸಮ್ ಅಂತ ಯೂಸ್ ಮಾಡ್ಕೊಂಡ್ಬಿಡೋಣ ಸಮೇಷನ್ ಯಾಕಂದ್ರೆ ನಂಬರ್ ಆಫ್ ಲೆಂತ್ ಎಲಿಮೆಂಟ್ಸ್ ಇರ್ತಾವ್ರಿ ಎಸ್ ಸಮೇಷನ್ 2 into mu naught 4 pi I dl divided by a square into sin alpha ಇನ್ನು ಸಮೇಷನ್ ಇದಕ್ಕೆ ಹೋಗ್ತದ್ರಿ ಯಾಕಂದ್ರೆ ಎಲ್ಲಿ ಚೇಂಜ್ ಇರ್ತದಲ್ಲ ಅದಕ್ಕೆ ಹೋಗ್ತಿರ್ತದೆ then resultant magnetic field B is equal to mu naught divided by 4 pi 2 ಈ ಕಡೆ ಹೋಯ್ತೇನ್ರಿ 2I divided by a square into summation dl into sin alpha summation ಎಲ್ಲಿ ಚೇಂಜ್ ಇರ್ತದ ನೋಡ್ರಿ ಅದಕ್ಕೆ ಹೋಗ್ತದ್ರಿ ಇದು ಅಲ್ಲಿ ಹೋಯ್ತು ಎಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನ್ರಿ ರಿಮೂವ್ ಮಾಡ್ಕೊಂಡಿದ್ದಾನ ಡಿಯರ್ ಸ್ಟೂಡೆಂಟ್ಸ್ ಐ ವಿಲ್ ಕಂಟಿನ್ಯೂ ಇಲ್ಲಿ ಬರ್ತಕ್ಕಂತ ಸ್ಟೆಪ್ ಇಲ್ಲಿ ಕಂಟಿನ್ಯೂ ಮಾಡ್ತೀವಿ ನೋಡಿ ಐ ವಿಲ್ ಕಂಟಿನ್ಯೂ ದಿಸ್ ಸೈಡ್ ಓಕೆ B is equal to mu naught divided by 4 pi 2I but summation dl ಅಂದ್ರೆ ಸೆಮಿ ಸರ್ಕಲ್ ತಗೊಂಡಿವಿ ನಾವು ಸೆಮಿ ಸರ್ಕಲ್ ತಗೊಂಡ್ರೆ ಏನಾಗ್ತದ್ರಿ pi r ಆತ ಹೌದಾ pi r summation dl is equal to pi r divided by a square into sin alpha but sin alpha ಇದ್ದಲ್ಲಿ ಏನು ಮಾಡ್ಕೋಬೇಕು ನಾವು r by a sin alpha is equal to ಇಲ್ಲದಲ್ರಿ sin alpha is equal to r by a but summation dl is equal to into bracket ನ ಬರೆದಿತ್ತು ನೋಡ್ರಿ because summation dl is equal to pi r complete circle ತಗೊಂಡ್ರೆ ಏನಾಗುತ್ತೆ 2 pi r divided by 2 ಆಗ್ತದ್ರಿ 2 1s the 2 to get cancelled ಆಗಿ ಸೆಮಿ ಸರ್ಕಲ್ ತಗೊಂಡಿವಿ ಅಂದ್ರೆ pi r ಅದಕ್ಕೆ pi r ಕೊಟ್ಟಿವಿ ಯಾಕಂದ್ರೆ ನಾವು ಯೂಸ್ ಮಾಡಕತ್ತಿದ್ದು ಸೆಮಿ ಸರ್ಕಲ್ ಅದ ಎಸ್ ಇನ್ನ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದನ್ನ ಮಲ್ಟಿಪ್ಲೈ ಮಾಡೋಣ ಅಂದ್ರೆ B is equal to mu naught divided by 4 pi 2 pi I r square divided by a cube ಆತ ಹೌದಾ ಎಸ್ ಬಟ್ a equal to ಏನದ ಇಲ್ಲಿ a equal to a square equal to ಏನದ r square plus x square ಅದ ಹೌದಾ a square is equal to r square plus x square ಅದ ಬಟ್ a equal to ಏನಾಗ್ತತಿ
a is equal to r square plus x square raised to 1 by 2 r root of r square plus x square ಆಗ್ತದ್ರಿ ಇದು ಹೌದಾ ಹೌದಾ ಎಸ್ ಹಂಗಾರೆ ಆ ವ್ಯಾಲ್ಯೂ ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರಿ then b is equal to mu naught divided by 4 pi 2 pi I r square divided by yes tell me a is equal to r square plus x square raised to 1 by 2 ಅದ ಇಲ್ಲಿ ಕ್ಯೂಬ್ ಅದ ಹಾಗಾದ್ರೆ ಏನಾಯ್ತು 3 by 2 ಆಯ್ತು 3 by 2 ಆಯ್ತು this is a very important formula for n terms number of terms n is the number of terms TURNS for n terms. Therefore, the resultant magnetic field on the axis of circular coil carrying current is given by mu naught divided by 4 pi 2 pi n I r square divided by r square plus x square raised to 3 by 2. Yes, this is also very important formula. This is the final result. Idu final ಆಯ್ತು ಇಲ್ಲಿಗೆ. Yes, any doubts? Any doubts in this derivation? Yes, tell me. Illi final ಆಯ್ತು ನೋಡಿ. This is a very important concept. Yes. Okay, next title. ಸಿಂಪಲ್ ಟೈಟಲ್ ಅದೊಂದು ಹೇಳಿ ಎಂಡ್ ಮಾಡ್ತೀನಿ ಇಲ್ಲಿಗೆ ಯಾಕಂದ್ರೆ ನೀವು ಎರಡು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಸೆಂಟರ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಾರಿ ಮ್ಯಾಗ್ನೆಟಿಕ್ ಫೀಲ್ಡ್ at a center of circular coil carrying current confuse ಮಾಡ್ಕೋಬೇಡ್ರಿ ಇದು ಏನದ ಮ್ಯಾಗ್ನೆಟಿಕ್ ಫೀಲ್ಡ್ at a center of circular coil carrying current ರೀ ಇದಕ್ಕಿಂತ ಮೊದಲು ಸ್ಟಡಿ ಮಾಡಕತ್ತಿದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಕರೆಂಟ್ ಅದು ಮೇಲೆ ಇರೋದು ಇದು ಒಳಗೆ ಇರೋದು ಹೌದಾ ಎಸ್ ಬೈ ಯೂಸಿಂಗ್ ಲಾಸ್ಟ್ ಕ್ಲಾಸ್ ಡೆರಿವೇಶನ್ B is equal to ಅದನ್ನ ಯೂಸ್ ಮಾಡ್ತೀರಿ B is equal to mu naught divided by 4 pi 2 pi n I r square divided by r square plus x square raised to 3 by 2 ಹೌದಾ by using this derivation ಹೌದಾ yes ಇನ್ನು ಏನು ಮಾಡ್ತೀವಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ at the center of circular coil carrying current magnetic field at the center magnetic field at the center of the circular coil then x becomes 0 why x becomes 0 because r is greater than x why magnetic field at the center of circular coil ಇಲ್ಲದಲ್ಲ coil ಇದು ಇಲ್ಲಿ ಡ್ರಾ ಮಾಡಿರ್ತೀನಿ ನೋಡಿ ಹೌದಾ ಈಗ ಇಲ್ಲಿ ಡ್ರಾ ಮಾಡಿರ್ತೀನಿ ರೀ ಇದು ಡಯಾಮೆಟ್ರಿಕಲಿ ಅಪೋಸಿಟ್ ಇದು ರೇಡಿಯಸ್ r ಇದು ಲೆಂತ್ ಎಲಿಮೆಂಟ್ dl ಲೆಂತ್ ಎಲಿಮೆಂಟ್ dl ಕ್ಯಾರಿಂಗ್ ಕರೆಂಟ್ I ಇದು ಏನಾಗುತ್ತಂದ್ರೆ ಈ ಡಿಸ್ಟೆನ್ಸ್ x ಈ ಡಿಸ್ಟೆನ್ಸ್ x ಅಂತ ತಗೊಂಡಿ ನಾವು ಹೌದಾ ಜಸ್ಟ್ ಸಿಂಪಲ್ ಡಯಾಗ್ರಾಮ್ ಡ್ರಾ ಮಾಡಿರ್ತೀವಿ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಇತ್ತು ಅಂದ್ರೆ x ಬಿಕಮ್ಸ್ ಏನಾಯ್ತು 0 ಆಯ್ತು ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಇತ್ತು db ಇಲ್ಲಿ ಇತ್ತು ಈ ಸೆಂಟರ್ ಬಂತಂದ್ರೆ x is equal to 0 ಅದಕ್ಕೆ x is equal to 0 yes substituting x is equal to 0 in this equation ಏನಾಯ್ತು b is equal to mu naught divided by 4 pi 2 pi n I r square divided by yes tell me r square raised to 3 by 2 x 0 ಮಾಡಿದ್ರಿ ಹೌದಾ raised to 3 by 2 then square get cancelled then that is equal to I think I will write in this side b is equal to mu naught divided by
4 pi 2 pi n I r square divided by only with r cube ಉಳಿತ್ರಿ. ಯಾಕ ಸ್ಕ್ವೇರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಡ್ ಆಗಿ ಕ್ಯೂಬ್ ಉಳಿತು. ಹೌದಾ? ಇದ್ರಾಗ ಒಂದು ಸ್ಕ್ವೇರ್ ಇದ್ರಾಗ ಒಂದು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. then b is equal to mu naught divided by 4 pi 2 pi n I divided by r. This is a very important formula for your problematical questions. Problems ಬಂದಾಗ ನೀವು ಸಮಿ ಬಂದಾಗ ಇದು ಯೂಸ್ ಮಾಡ್ಕೋಬೇಕಾಗ್ತದೆ. ಬಹಳ ಸಿಂಪಲ್ ಅದ. or above equation can be written as pi pi get cancel, 2 ones the 2 2s the, therefore b is equal to mu naught n I divided by, tell me what happens, 2r. You can use simply in this formula, but mu naught is the permeability of free space. Their value is mu naught is equal to 4 pi into 10 raised to minus 7. 4 pi into 10 raised to minus 7. Yes, by knowing the value of I, R, mu naught and n, where n is the number of terms, then directly we can calculate magnetic field LE at the center of circular coil. Yes, very good.